ಯಾವುದು ನಿಮ್ದು ಗೊತ್ತಿಲ್ವಾ? ನನ್ನ ಮಗ ನನ್ನ ಜೊತೆ ನನ್ನ ದೇವಸ್ಥಾನದಲ್ಲಿ ನನ್ನ ಆಶ್ರಮದಲ್ಲಿ ಮೋಸ ಮಾಡ್ತಾ ಇದ್ದೆ. ನನ್ನನ್ನು ಕಳಿಸಿ ಆ ದೇವಸ್ಥಾನ ಆಶ್ರಮದಲ್ಲಿ ಊಟ ಮಾಡ್ಕೊಂಡಿದ್ದೀನಿ. ನನಗೆ ಯಾರು ನೋಡ್ಕೊಳಕ್ಕೆ ನನ್ನ ಮಗನಿಲ್ಲ, ನನ್ನ ಗಂಡನಿಲ್ಲ. ನಾನು ಏನು ಅಂತ ಮಾಡಪ್ಪ? ನಿಮ್ಮನೆಗಾದ್ರೂ ಬರ್ಬಹುದಾ? ಸಾಕು, ನಿಮ್ಗೆ ಶಕ್ತಿ ಇದೆಯಾ? ನೋಡಿಯಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಮಗ ಸೊಸೆ ಎಲ್ಲಾರು ನಮ್ಮನ್ನ ಆಶ್ರಮಕ್ಕೆ ತಂದ್ಬಿಟ್ಬಿಟ್ರು. ನಾನು ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ? ಆಶ್ರಮದಲ್ಲಿ ಬಂದು ನಾನು ಯಾರು ಏನ್ ಕೊಡ್ತಾರೆ ಅದನ್ನ ಈಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಮಗನೇ ಆಗ್ಲಿ ನನ್ನ ಸೊಸೆನೇ ಆಗ್ಲಿ ಬಂದಿಲ್ಲ. ಚಿಂತೆ ಮಾಡ್ಬೇಡಿ. ನಮ್ದು ಈ ದೇವಸ್ಥಾನದಲ್ಲಿ ನೀವೇ ಬಂದು ಆರಾಮಾಗಿರ್ಬೋದು. ಯೋಚನೆ ಮಾಡ್ಬೇಡಿ, ಬಂದಿರಿ. ಅದೇಂಗ್ರಿ ಆಗುತ್ತೆ, ಅದೆಂಗ ಆಗುತ್ತೆ ಅಂತ ಮಕ್ಳು ಬೇರೆ ಹೊರಗಡೆ ಹಾಕಿದ್ದಾರೆ, ಸೊಸೆಯು ಹೊರಗಡೆ ಹಾಕವ್ರೆ. ನಮ್ಮ ಮನೇಲೆ 100 ಕಷ್ಟ ಐತೆ. ಕರ್ಕೊಂಡ್ ಬಂದು ಅವ್ರನ್ನ ಎಲ್ಲರೂ ಇಟ್ಕೊಂಡಾಗುತ್ತೆ. ಸುಮ್ನೆ ಬನ್ನಿ, ದೇವಸ್ಥಾನಕ್ಕೆ ಬಂದಿದೀವಿ, ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗೋಣ. ಓಹೋ, ಭಾರಿ ಮಾತಾಡ್ತಾರೆ. ಸುಮ್ನಿರೆ, ಇದೇ ಆಗೋಯ್ತಲ್ಲ, ಬರೀ ಇದೇ ಆಗೋಯ್ತಲ್ಲ ಜೀವನದಲ್ಲಿ. 4 ಜನರಿಗೆ ಉಪಕಾರ ಮಾಡೋಣ. ದೇವಸ್ಥಾನ ಬಹಳ ಜನ ಇದೆ. ದಾನವ ಧರ್ಮ ಮಾಡೋರು ಇದಾರೆ, ಒಳ್ಳೆತನ ಮಾಡೋರು ಇದಾರೆ. ಹೆತ್ತ ಮಕ್ಳನ್ನ ಹೊರಗಡೆ ಹಾಕಿದ್ದಾರೆ ಅಂದ್ರೆ ಅವ್ರು ಇನ್ನೆಂತವ್ರು ಇರ್ಬೇಕು. ಮಕ್ಳೇ ಬೇಡ ಅಂದ್ಮೇಲೆ ನಮಗೆ ಹಾಕ್ಬೇಕು. ನಮ್ಮನೇಲಿ 2 ಜನ ಮಕ್ಳವ್ರೆ, ಮೊದಲು 4 ಚೆನ್ನಾಗಿರೋನ್ ಬನ್ನಿ. ನೋಡಿಯಪ್ಪ, ಅವ್ರಿಗೆ ಮಕ್ಕಳಿಲ್ವಾ? ಮಕ್ಳು ಇದಾರಮ್ಮ, ಆದ್ರೆ ಪರಿಸ್ಥಿತಿ ಆತರ ಮಾಡಿಸ್ತಾ ಇದೆ ಅವರಿಗೆ. ಏನ್ ಮಾಡ್ಲಿ ಹೇಳಿ? ಈ ಕಡೆ ಹೆಂಡತಿ ಕಡೆ ಸಾಯಿಲ್ಲ, ಆ ಕಡೆ ನಿಮ್ ಕಡೆ ಜೀವನ ಮಾಡ್ಲಾ? ಆಗ್ಲಿ ಬಿಡಿಯಪ್ಪ, ನಾನು ಈ ಆಶ್ರಮದಲ್ಲೇ ಇದ್ದು ನಾನು ನಮ್ಮ ವಯಸ್ಸಾಗಿದ್ದಾರಲ್ಲ ಅವ್ರನ್ನೆಲ್ಲ ನೋಡ್ಕೊಂಡು ಖುಷಿಯಿಂದ ನೋಡ್ಕೊಂಡು ಇರ್ತೀನಪ್ಪ. ನನ್ಗೆ ಇವ್ರು ಇಷ್ಟ ಇಷ್ಟ ಆಗಲ್ಲ ಅಂದ್ರೆ ಇಡೀ ಕಾಲನೇ ಹಾಗಾಗಿದ್ಯಲ್ಲಮ್ಮ. ಹಾಗಂತ ನಮ್ಮ ಮಕ್ಳು ನಮಗ್ ಅನ್ನ ಆಗ್ತಾರೋ ಇಲ್ವೋ? ನಾನ್ ನಿಮ್ಮನ್ ಕರ್ಕೊಂಡ್ ಹೋದ್ರೆ ನಮ್ ಪರಿಸ್ಥಿತಿ ಏನೋ ಹೇಳ್ರಿ. ನಾನು ಹೇಳೋ ಸರಿ ಇದೆ ತಾನೆ? ಅಯ್ಯೋ ಶಿವನೇ, ಏನ್ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ಬಹಳ ಊರು ಉದ್ಧಾರ ಮಾಡಿದ್ರಿ ಮೇಡಮ್, ಗೆದ್ದು ನೀವು. ಏನಾಗ್ಬೇಕಾಗಿತ್ತಮ್ಮ ಹೇಳು? ಬಹಳ ಉದ್ಧಾರ ಮಾಡಿದಿರಿ. ಮನೆಗೊಂದ್ ಟೈಲೆಟ್ ಇಲ್ಲ, ಆ ಟೈಲೆಟ್ ಇದ್ರೆ ಸರಿಯಾಗಿ ನೀರಿಲ್ಲ. ಮಕ್ಳು ಅಂಗನವಾಡಿ ಸ್ಕೂಲ್ ಕರೆಕ್ಟ್ ಆಗಿದೆ, ರೇಷನ್ ಬರಲ್ಲ, ಹಾಲ್ ಬರಲ್ಲ, ಮೊಟ್ಟೆ ಬರಲ್ಲ. ನಿಮ್ ಅಧಿಕಾರದಲ್ಲಿ ಊರ್ ಬಹಳ ಉದ್ಧಾರ ಆಯ್ತೈತೆ ಮೇಡಮ್ ನವ್ರೆ, ಬಹಳ ಉದ್ಧಾರ ಆಯ್ತೈತೆ. ಆಯ್ತಮ್ಮ, ಏನ್ ಬೇಕು ನೀನ್ ಕೋರ್ಕೋ. ಏನು ಕೋರ್ಕೊಂಡು ನಾವು ನಿಮ್ಮನ್ನ ಗೆಲ್ಸಿ ಪಂಚಾಯತ್ ಮೆಂಬರ್ ಮಾಡಿರೋದು ಯಾಕೆ? ನೀವು ಮನೆ ಬಾಗ್ಲು ಬಂದು ನಮ್ ಕಷ್ಟ ಸುಖ ನೀವು ವಿಚಾರಣೆ ಮಾಡ್ಬೇಕು. ನಾವು ನೀವ್ ಗೆದ್ದ ಮೇಲೆ ನಿಮ್ ಕಾಲ್ ಮನೆ ಹತ್ರ ನಿಮ್ಮನೆ ಹತ್ರ ಬರ್ಬೇಕು ಅನ್ನೋದು ಹಳೆಗಲ್ಲ. ಆಯ್ತು, ಏನ್ ಬೇಕು ಹೇಳಮ್ಮ ನೀನು. ಏನ್ ಬೇಕು ಅಂದ್ರೆ ನಮ್ಮ ಊರಲ್ಲ ಸರಿಯಾಗಿ ನೀರ್ ಬರ್ತಾ ಇಲ್ಲ, ಸರಿಯಾಗಿ ಡ್ರೈನೇಜ್ ಕಸ ಹೋಗ್ತಾ ಇಲ್ಲ. ಆಯ್ತು, ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಅಂಗನವಾಡಿಗೆ ಮಕ್ಳಿಗೆ ಕರೆಕ್ಟ್ ಬರ್ತಾ ಇಲ್ಲ. ಆಯ್ತು, ಅಂಗನವಾಡಿಗೆ ಏನ್ ಒಳ್ಳೆ ಟೀಚರ್ ಸೇರಿಸಿ ಅಂಗನವಾಡಿಗೆ. ಆಯ್ತು, ಟೀಚರ್ನ ಸೇರಿಸ್ತೀನಿ. ನಿಮ್ಗೆ ಏನ್ ಬೇಕು ಅನುಕೂಲನೇ ಮಾಡ್ಕೊಡ್ತೀನಿ. ಸೌಕರ್ಯ ಮಾಡ್ಕೊಡ್ಬೇಕು ಮೇಡಮ್. ಗೆದ್ದಾಗ ಸುಮ್ನೆ ನಿಮ್ ಸ್ವಾರ್ಥ ನೋಡ್ಕೊಳ್ಳೋದಲ್ಲ. ನಾವು ಗೆದ್ದಿವಮ್ಮ, ಓಟ್ ಹಾಕೋರು ಹಾಕ್ಬೇಕಲ್ಲ. ಅಯ್ಯೋ, ಇದೇ ಹೇಳೋದು ನಾನು. ನೀವ್ ಹೇಳಿದ್ರಲ್ಲ ಅಂತ ಹೇಳಿ ಎಷ್ಟು ಮಹಿಳಾ ತಂಡದವ್ರಿಗೆಲ್ಲ ಕರ್ಕೊಂಡ್ ಬಂದೆ, ಎಷ್ಟು ಜನ ಕರ್ಕೊಂಡ್ಬಂದು ನಿಮ್ಮನ್ನ ಓಟ್ ಹಾಕ್ಸಿ ಗೆಲ್ಸ್ದೆ. ಯಾಕೆ ನೀವು ನಮ್ಮೂರು ಚೆನ್ನಾಗ್ ಕಾಪಾಡ್ತೀರಾ, ಉದ್ಧಾರ ಮಾಡ್ತೀರಾ ಅಂತ. ಏನ್ ಮಾಡಿದ್ದೀರಿ ಮೇಡಮ್? ಏನ್ ಮಾಡಿದ್ದೀರಿ ನೀವು? ನೋಡಮ್ಮ, ಅದನ್ನೇ ನಿಧಾನಕ್ಕೆ ಮಾತಾಡೋದು ಕಲಿ. ಯಾಕೆ ಅಷ್ಟೊಂದು ನೀನ್ ಜೋರ್ ಮಾಡಿದ್ರೆ ನಾವ್ ಮಾಡೋದನ್ನೋ ಮಾಡಲ್ಲ ನಿನ್ಗೆ. ಯಾಕೆ ಬಂದ್ಬಿಡಿ, ಎಲ್ಲ ನಿಮ್ಮಂತ ಆಗ್ಬಿಟ್ಟಿದ್ಯಲ್ಲ. ಈಗ ನಾವು ಬೇಕಾಗಿಲ್ಲ. ಮನೆ ಬಾಗಿಲು ಸುತ್ತಾಡಿ ಜನರು ಕರ್ಸ್ಕೊಂಡ್ ಬಂದು ಎಲ್ಲರಿಗೂ ಕರ್ಸಿ ಓಟ್ ಹಾಕ್ಸಿ ನೀವ್ ಗೆಲ್ಲಿ ಅಂತ ಹಗ್ಲು ರಾತ್ರಿ ನಿಮ್ ಮನೆ ಬಾಗಿಲ ಹತ್ರ ಬಂದು ನಿಮ್ ಬಗ್ಗೆ ಎಲ್ಲ ಪ್ರಚಾರ ಮಾಡಿ ನಮ್ಮೂರು ಉದ್ಧಾರ ಆಗುತ್ತೆ, ನಮ್ಮ ಮನೆ ಉದ್ಧಾರ ಆಗುತ್ತೆ ಅಂತ ಹೇಳಿದ್ರೆ ನೀವ್ ಅದನ್ನ ಕೇಳಿಸ್ ಮಾಡ್ತಾ ಇದ್ದೀರಾ ಮೇಡಮ್ ಅವ್ರೆ. ಹಲೋ, ನೀನ್ ನನ್ಗೆ ಎಷ್ಟು ಕೊಡ್ತಿದ್ಯಮ್ಮ? ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದೆಯಲ್ಲ ನೀನು. ಯಾಕೆ ನಾವೆಲ್ಲ ಬಂದು ಓಟ್ ಹಾಕ್ತೆ ಹೋಗಿದ್ರೆ ನೀವೆಲ್ಲಿ ಗೆಲ್ತಾ ಇದ್ರಿ? ಒಂದ್ ನಿಮಿಷ ಇರು. ನೀನ್ ಜೋರಾಗಿ ಮಾತಾಡ್ತಾ ಇದ್ರೆ
ನಿಮ್ಮ ಇದಕ್ಕೂ ಬರಲ್ಲ, ನಿಮ್ ತಂಟೆಗೆ ಬರಲ್ಲ. ಅದ್ಯಾಕ್ ಬರ್ತೀರಿ? ಅದ್ಯಾಕ್ ಬರ್ತೀರಾ ಅಂತ? ಗೆದ್ದಿದ್ದಾಯ್ತು, ಓಟ್ ಹಾಕಿದ್ದಾಯ್ತು, ನಿಮಗೆ ಗೆಲ್ಸಿದ್ದಾಯ್ತು, ಈಗ ನಾವು ಬೇಕಿಲ್ಲ ನಿಮಗೆ. ಹಂಗಾದ್ರೆ ಇಷ್ಟೆಲ್ಲ ಮಾತಾಡ್ತೀರಲ್ಲ ನೀವು, ಇಷ್ಟೆಲ್ಲ ಮಾತಾಡ್ತೀರಾ? ಬಿಟ್ಕೊಂಡ್ರಿ ನಿಮ್ ರಾಜೀನಾಮೆನ. ಮುಂದೆ ಎಲೆಕ್ಷನ್ ಅಲ್ಲಿ ನಾನೇ ಗೆದ್ದು ನಮ್ಮೂರ್ ಹೆಂಗ್ ಉದ್ಧಾರ ಮಾಡ್ತೀರ ನೋಡ್ರಂತೆ. ನನ್ನ ಹೆಸರು ಕೊಂಡಾಡಿದ ಜನ ಹಂಗ ನಾನು ಮಾಡಿ ತೋರ್ಸಿಲ್ಲ. ಆಯ್ತಾಯ್ತು ನೋಡು, ನಾನು ಇವತ್ತೇ ರಾಜೀನಾಮೆ ಕೊಡ್ತಾ ಇದ್ದೀನಿ. ಫಸ್ಟ್ ಕೆಲಸ ಮಾಡು. ನಿನ್ ಇದು ಬೇಡ, ನಿನ್ ಜೋರಾಗಿ ಮಾತಾಡೋದು ಬೇಡ. ನಾನ್ CM ಹತ್ರ ಹೋಗಿ ದೊಡ್ಡದಾಗೆ ಅದೇ CM ಕೆಲಸ ಮಾಡ್ತೀನಿ, ಗೊತ್ತಾಯ್ತಾ? ಮೊದಲು ಆ ಕೆಲಸ ಮಾಡು. ನಿನ್ ರಾಜೀನಾಮೆ ಪತ್ರ ಬರ್ಕೊಡು. ಮೊದ್ಲು ನಾನ್ ಗೆಲ್ತೀನ ನೀನ್ ಗೆಲ್ತೀನ ನೋಡೇ ಬಿಡವ. ನೋಡು, ನಾನು ಕೆಲಸ ಮಾಡಿದ್ಮೇಲೆ ನಿನ್ಗೆ ಏನು ಬರಲ್ಲ. ಬರೋದು ಬಿಡೋದು ನೀವೇನ್ ಹೇಳೋದು? ನೀವೇನ್ ಹೇಳೋದು? ನೋಡು, ಆಮೇಲೆ ಬಂದು ಹೇಳ್ತೀನಿ ಆಯ್ತಾ?